ಇಲ್ಲಿ ಇವಾಗ ಮಾಡಿರೋ ಕಾಂಕ್ರೀಟು ನಮಗೆ ತುಂಬ ಅನುಕೂಲ ಆಗಿದೆ. ಮುಂಚೆ ಎಲ್ಲ ತುಂಬ ಗಲೀಜಿತ್ತು, ಕಸ ಎಲ್ಲ ಇತ್ತು. ಈಗ ತುಂಬ ಕ್ಲೀನಾಗಿ ಇಡಬೇಕು ಅಂತ ನಗರಸಭೆಯವರು ಒಂದು ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದನ್ನು ಇನ್ನೂ ಸಾರ್ವಜನಿಕರು ಚೆನ್ನಾಗಿ ಬಳಸ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ವ್ಯವಸ್ಥಿತವಾಗಿದೆ. ಈಗ ಕಾಂಕ್ರೀಟ್ ಮಾಡಿರೋದು ತುಂಬ ವ್ಯವಸ್ಥಿತವಾಗಿದೆ. ಸೊ ಬೈಕು ಇಂಥವೆಲ್ಲ ಒಳಗಡೆ ಬರದಂಗೆ ಏನಾದರೂ ಮಾಡಿ ಇನ್ನೊಂದು ಸ್ವಲ್ಪ ಕಂಬಿ ಈ ಥರ ರೈಲಿಂಗ್ಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಓಡಾಟನೂ ಜಾಸ್ತಿ ಆಗ್ಬೋದು. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಕ್ಲೀನಾಗಿ ಬಸ್ ಸ್ಟ್ಯಾಂಡ್ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಗರಸಭೆಯವರು. ಮುಂದಿನ ದಿನಗಳಲ್ಲಿ ಜಿಲ್ಲೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಏನಪ್ಪ ಅಂದರೆ ನಾವು ಹೆಂಗೆ ತಾಲೂಕನ್ನು ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸಾರ್ವಜನಿಕರು ಸಹಕರಿಸ್ಬೇಕು ಅದಕ್ಕೆ. ಸೊ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನೆಕ್ಸ್ಟು ಬಾಳೆಹಣ್ಣು ಅಂಗಡಿ ಅವರು ಇವರು ಹಣ್ಣು ಅಂಗಡಿನವ್ರು ಏನಾದರೂ ಇಲ್ಲಿ ಬಂದರೆ ಅವ್ರು ಗಾಡಿ ಹಾಕೊಂಡಿರ್ತಾರಲ್ಲ, ಈ ಇದಕ್ಕೆ ಏನು ಕಾಂಕ್ರೀಟ್ ಇದಕ್ಕೆ ಒಂದು ಕಬ್ಬಣ ಹೊಡಿತಾರೆ ಅವ್ರ ಛತ್ರಿ ನಿಲ್ಸಕ್ಕೆ. ಅವಾಗೆಲ್ಲ ಡ್ಯಾಮೇಜ್ ಆಗಿ ನೀರು ಶೇಖರಣೆ ಆಗಿ ಮತ್ತೆ ಎಲ್ಲ ಕಿತ್ತೋಗುತ್ತೆ ಸರ್. ಅದ್ರಾಗಂತೂ ಏನೂ ಸಂದೇಹನೇ ಇಲ್ಲ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಈಗ ನಾನೇನು ಹೇಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ತಗೋಬೇಕು. ವಿಷಯದಲ್ಲಿ ಕೊಚ್ಚೆ ಗುಂಡಿ ಇತ್ತು, ಎತ್ತಕ್ಕಾಗ್ತಿಲ್ಲ, ಇಳಿಯೋಕ್ಕಾಗ್ತಿಲ್ಲ ಜನಗಳಿಗೆ. ಈಗ ಒಂದು ಉತ್ತಮವಾಗಿ ಮಾಡಿದ್ದಾರೆ. ಇದಕ್ಕೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಅದು ಇಲ್ಲೆಲ್ಲ ಮಳೆ ಬಂದರೆ ಎಲ್ಲ ಪೂರ್ತಿ ಗಲೀಜಾಗ್ತಿದ್ವು. ಗಾಡಿ ಓಡಾಡೋಕ್ಕೆಲ್ಲ ಪೂರ್ತಿ ತೊಂದರೆ ಆಗ್ತಿತ್ತು. ವಯಸ್ಸಾದ್ರೆ ಓಡಾಡೋಕ್ಕೂ ಆಗ್ತಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಚೆನ್ನಾಗಿದೆ. ಹಿಂಗೆ ಎಲ್ಲ ಇಂಪ್ರೂವ್ ಆಗಲಿ ಅಂತ ಹೇಳಕ್ಕೆ ಇಷ್ಟ. ನೀರು ನಿಂತ್ಕೊಂಡ ಅದೊಂದೇ ಸರ್ ಇರೋದು ಪ್ರಾಬ್ಲಮ್. ಇನ್ನೆಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಕೆಲಸನೂ ಚೆನ್ನಾಗಿದೆ. ಆ ಕಡೆ ವಾಟನೆಲ್ಲ ಈ ಕಡೆ ಕೊಟ್ಟವ್ರೆ. ಫುಲ್ ಮುಕ್ಕಾಲು ಬಸ್ ಸ್ಟ್ಯಾಂಡ್ ನೀರೆಲ್ಲ ಇಲ್ಲಿಗೆ ಬರ್ತವೆ. ಇದೊಂದು ಸ್ವಲ್ಪ ರೆಡಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಬೇರೆ ಸರ್ ಹಳೆ ಬಸ್ ಸ್ಟ್ಯಾಂಡ್ಗೂ ಇದು ಇರೋದಕ್ಕೂ ಚೆನ್ನಾಗಿ ಫೀಚರ್ಸ್ ಆಗಿದೆ. ಬಸ್ಗಳೆಲ್ಲ ನಿಂತ್ಕೊಳಕ್ಕೆ ಏನು ಅಂದರೆ ಪಾಪ ಹಣ್ಣಿನ ಅಂಗಡಿಯವರು ಎಲ್ಲರೂ ಅವ್ರಿಗೆ ಒಂದು ಸ್ವಲ್ಪ ಜಾಗ ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಳಗಡೆ ಬಿಡಲಿಲ್ಲ ಅಂದರೆ ದೊಡ್ಡದಾಗೇ ಇರುತ್ತೆ, ಕ್ಲೀನಾಗಿರುತ್ತೆ. ಬಟ್ ಕೆಲ್ಸದ ಬಗ್ಗೆ ಏನಿಲ್ಲ, ಚೆನ್ನಾಗಿ ಮಾಡೋರೆ. ಅಂದರೆ ಲೇಟ್ ಮಾಡಿರೋ ಅಷ್ಟೇ, ಸಿಕ್ಕಾಬಟ್ಟೆ ಲೇಟ್ ಮಾಡಿರೋ. ವಾರಾಂಗಟ್ಲೆ ಅಂಗಡಿ ಬಾಕ್ಲೆಲ್ಲ ಹಾಕ್ಸಿರು, ಇನ್ನೂ ಮಾಡ್ತಾನೆ ಅವರೇ. ಇನ್ನೂ ಮುಗ್ದಿಲ್ಲ ನೋಡ್ರಿ, ಇನ್ನೂ 2-3 ದಿನ ಆಗುತ್ತೆ. ಆ ಕಡೆ ಈ ಕಡೆ ಜನನೂ ಬರೋಕ್ಕೆ ಬಿಡ್ತಿಲ್ಲ. ಎಮರ್ಜೆನ್ಸಿ ಇರೋರು ಮಾತ್ರ ಬಂದು ತಗೊಂಡೋಗ್ತಾವ್ರು ಮೆಡಿಸನ್ಗಳನ್ನ ಅಷ್ಟೇ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಬಸ್ ಸ್ಟ್ಯಾಂಡು ಲೇಟಾಗಾದರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಚೆನ್ನಾಗಿ ಆಗ್ತೈತೆ. ಇವಾಗ ನಾವು ಸದ್ಯ ದೇಶನೇ ಮಾಡೋಕೆ ಹೋಗ್ಬಾರ್ದು. ಚೆನ್ನಾಗಿ ಲೈಫ್ ಬರುತ್ತಲ್ಲ, ಅದು ಮುಖ್ಯ. ಜಲ್ದಿ ಇದು ಮಾಡ್ತೀನಿ ಒಂದು ಸ್ವಲ್ಪ ಗಲೀಬೆ ಆಗೋದಕ್ಕಿಂತ ಚೆನ್ನಾಗಿ ಲೇಟಾಗಾದ್ರೂ ಚೆನ್ನಾಗಿ ಮಾಡಿದ್ರೆ ಭಾಳ ಅನುಕೂಲ ಇರ್ತದೆ ಜನಗಳಿಗೂ. ತಿರ್ಗಿ ಆಮೇಲೆ ಈ ಸೀಟ್ ನೋಡಿದ್ದು ಜಾಸ್ತಿ ಹೈಟ್ ಆಯ್ತು. ಇನ್ನೊಂದು ಆ ಕಡೆ ನೆರಳು ಆಗಂಗೆ ಇನ್ನೊಂದು ಮಾಡಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತೈತೆ. ಜನ ಕುಟುಂಬ ಎಲ್ಲ ಚೆನ್ನಾಗಾಗೈತೆ. ಇಲ್ಲ ಏನಿಲ್ಲ, ಚೆನ್ನಾಗೈತೆ. ಎಲ್ಲ ಕೆಲಸ ಚೆನ್ನಾಗೈತೆ. ಚೆನ್ನಾಗಿ ಮಾಡೋದು ಕೆಲಸ. ಏನು ಕೆಲಸದ ಬಗ್ಗೆ ಏನಿಲ್ಲ, ಕೆಲಸ ಚೆನ್ನಾಗಿ ಮಾಡೋದು. ಬಸ್ ಸ್ಟ್ಯಾಂಡ್ ಕಾರ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿನಲ್ಲಿ ಏನು ಲೋಪದೋಷಗಳು ಏನು ಕಂಡು ಬಂದಿಲ್ಲ ನಮಗೆ. ಯಾಕಂದರೆ ಮುಂದಿನ ಮಾಡ್ತಿರೋದ್ರಿಂದ ನಾವು ಇಲ್ಲಿ ಬೆಳಿಗ್ಗೆ ನೋಡ್ತಾನೆ ಇರ್ತೀವಿ. ಚೆನ್ನಾಗಿದೆ, ಕೆಲಸದ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್. ಬಟ್ ಲೇಟ್ ಆಗಿದೆ ಅನ್ನೋದು ಒಂದೇ ಇಶ್ಯೂ ಇರೋದು. ಸಿಮೆಂಟ್ ಇಲ್ಲ ಅಂತ ಒಂದು 2-3 ದಿವಸ ಲೇಟ್ ಮಾಡಿದ್ರು ಕೆಲಸ. ಈಗ ಬಂದ ತಕ್ಷಣ ಕೆಲಸ ಮಾಡ್ತಿದ್ದಾರೆ. ಬಸ್ ನಿಲ್ದಾಣ ಕಾಮಗಾರಿ ನಡೀತಾ ಇದೆ. ಹಿಂದೆಲ್ಲ ತಗ್ಗು ದಿನ್ನೆಗಳು ಇದ್ದಿದ್ದು ಈಗ ನಗರಸಭೆಯವರು ಅನುದಾನ ಬಳಸ್ಕೊಂಡು ಒಳ್ಳೆ ಗುಣಮಟ್ಟದ ಕಾಮಗಾರಿನ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಳ್ಳೆ ಇದಿದೆ. ಜನಗಳಿಗೆ ಅನುಕೂಲ ಆಗುತ್ತೆ ಈ ಥರ ಇದ್ದರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಗುಣಮಟ್ಟದಲ್ಲೂ ಚೆನ್ನಾಗಿದೆ ಅನ್ನೋ ಯಾವುದೇ ಕಾಂಪ್ರಮೈಸ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇವಾಗ ಹಳೇದಂತ ಹೇಳಿದ್ರೆ ಮಳೆ ಬಂದರೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಮತ್ತು ಒಂದು ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಆಗ್ತಿದೆ ಇವಾಗ ಸ್ವಲ್ಪ. ಹಾಂ ಸರ್, ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಅವರಿಗೆ. ನಾವು ಸಿರಾಗೆ ಬರುವಾಗ ಹೋಗುವಾಗ ಈ ಬಸ್ ಸ್ಟ್ಯಾಂಡನ್ನು ನೋಡಿ ತುಂಬ ಬೇಜಾರಾಗ್ತಿತ್ತು. ಈ ಸಿರಾದಲ್ಲಿ ತುಂಬ ಬೃಂದಾವನ್ ಮೆಡಿಕಲ್ಲಿ ತುಂಬ ಫೇಮಸ್ ಇರೋದ್ರಿಂದ ಇಲ್ಲಿಗೆ ಭಾಳ ಜನ ಬರುತ್ತಿರುತ್ತಾರೆ. ಆದ ಕಾರಣ ಈ ಬಸ್ ಸ್ಟ್ಯಾಂಡ್ನಲ್ಲಿ ತುಂಬ ನೋಡಲು ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿ ಕೆಸರು ಗದ್ದೆ ಅಂತಾಗಿತ್ತು. ನಗರಸಭಾ ಅಧ್ಯಕ್ಷರು ಜೀಶನ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿಸಿದ್ದಾರೆ. ಹಾಗೂ ನಮ್ಮ ವಿಧಾನಸಭಾ ಈ ಕ್ಷೇತ್ರದ ಟಿ.ಬಿ. ಜಯಚಂದ್ರ ಸಾಹೇಬರು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿಸಿದ್ದಾರೆ. ನೋಡಿ ತುಂಬ ಖುಷಿಯಾಗುತ್ತಿದೆ. ಹೊರಗಡೆಯಿಂದ ಬಂದು ಜನ ಕುತ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ನೆರಳು ಮಾಡಬೇಕು. ಆ ಕಡೆ ಸದ್ಯಕ್ಕೆ ಈ ಮಟ್ಟಕ್ಕೆ ಪರವಾಗಿಲ್ಲ. ಇನ್ನೂ ಅದೆಲ್ಲ ಕ್ಲಿಯರ್ ಆದಮೇಲೆ ಒಂದು ಮಟ್ಟಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ವಿ. ಸ್ವಲ್ಪ ನೆರಳಾಗಬೇಕು ಆ ಕಡೆ. ಯಾಕಂದರೆ ಹೊರಗಡೆ ಜನ ಬಂದವರು ಕೂತ್ಕೊಳ್ಳೋಕ್ಕೆ ಮತ್ತು ಗಾಡಿಗಳು ಹಾಕೋಣಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು.
ಮೊದಲು ಗುಂಡಿ ಗುದ್ರ ಐತಿ, ಇವಾಗ ಚೆನ್ನಾಗಿ ಮಾಡ್ತಾವ್ರೆ. ಚೆನ್ನಾಗೈತೆ ಹೇಳಿ ಸರ್, ಚೆನ್ನಾಗಿ ಮಾಡ್ತಾರೆ ಪಾಪ, ಒಳ್ಳೆ ಕಾಂಟ್ರಾಕ್ಟ್. ಸಿರಾ ಬಸ್ ಸ್ಟ್ಯಾಂಡ್ ಇವಾಗ ಎಲ್ಲ CC ಮಾಡಿದ್ದಾರೆ, ಪ್ರೈವೇಟ್ ಬಸ್ ಸ್ಟ್ಯಾಂಡು ಚೆನ್ನಾಗೇನೋ ಆಗಿದೆ. ಮುಂದಕ್ಕೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಷಯ ಇಲ್ಲಿ. ಯಾಕೆಂದರೆ ಯಾರು ಏನು ಹೇಳಿದ್ರು ತಗೊಳ್ಳೋ ಅಂಥ ಮನಸ್ಥಿತಿ ಇಲ್ಲ ಜನಕ್ಕೆ. ಇಲ್ಲಿ ಕ್ಲೀನಿಂಗ್ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಅವ್ರು ಹಾಕೋದನ್ನ ಅಂತ ಅವ್ರ ಮೇಲೂ ಹಾಕೋದಲ್ಲ, ನಾವು ಪಬ್ಲಿಕ್ ಆದವ್ರು ಇಲ್ಲೆಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಆ್ಯಕ್ಚುಲಿ. ಇಲ್ಲಿ ಎಲ್ಲನೂ ಕ್ಲೀನರ್ ಯಾರೂ ಇಲ್ಲ ಆ್ಯಕ್ಚುಲಿ. ನಾವೇ ಕ್ಲೀನ್ ಮಾಡ್ಕೊತೀವಿ. ನಾವು ಒಂದು ಅಂಗಡಿಯವರಾಗಿ ಹೇಳ್ತಾ ಇರೋದು, ನಾವೇ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ನಮ್ಮ ಅಂಗಡಿ ಮುಂದ್ಗಡೆ ಒಂದು 10 ಅಡಿ ಕ್ಲೀನ್ ಮಾಡಿದ್ರೆ ಮುಗೀತು, ಮುಂದ್ಗಡೆ ಏನೇನು ಕ್ಲೀನ್ ಇರಲ್ಲ. ಆಮೇಲೆ ಶಿರಾ ಇವಾಗ ಡಿಸ್ಟ್ರಿಕ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಈ ಥರ ಇದ್ರೆ ಅದು ಆಗುತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ. ಅದು ನಗರಸಭೆಯವ್ರು ಕ್ಲೀನ್ ಮಾಡೋಕ್ಕೆ ಅವ್ರಿಗೆ ಒಬ್ರು ಯಾರನ್ನಾದ್ರೂ ಇಲ್ಲಿ ಅಸೈನ್ ಮಾಡ್ಬೇಕು ಬಸ್ ಸ್ಟ್ಯಾಂಡ್ಗೆ ಅಂತ ಒಂದು ಹೇಳ್ತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ. ಸರ್, ಬಸ್ ಸ್ಟ್ಯಾಂಡ್ ಬಗ್ಗೆ ಅಂದರೆ ಈಗ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ, ಎಲ್ಲ ಎತ್ತಿರೋ ಒಂದು ನೀರು ನಿಲ್ಕೊಂಡಂಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲಸ ಆಗಿ ಎಣ್ಣೆ ನಿಂತಿರೋದ್ರಿಂದ ಮಾಡಿಲ್ಲ. ಅದೇನು ಮುಂದೆ ಏನು ಮಾಡ್ತಾರೋ ಒಟ್ಟಿಗೆ ಏನು ಒಂದು ನೀರು ಡ್ರಾಪ್ ನಿಂತ್ರೂ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಮೊದಲು ಅಂದರೆ ಗುಂಡಿಗುಳ್ಳ ಜಾಸ್ತಿ ಇತ್ತು, ಇವಾಗ ಎತ್ತರವಾಗಿ ಮಾಡಿದ್ದಾರೆ. ನಮಗೇನು ಒಟ್ಟಿಗೆ ನೀರು ನಿಂತ್ಕೊಂಡಂಗೆ ಈಗ ಅದೇನು ಸಮಸ್ಯೆ ಆಗದಂಗೆ ಆದರೂ ಸಾಕಷ್ಟೆ. ನಮ್ಮ ಸಿರಾ ಬಸ್ ಸ್ಟ್ಯಾಂಡು ಬೇರೆ ಬಸ್ ಸ್ಟ್ಯಾಂಡ್ನಾಗ ಎಷ್ಟು ಎತ್ತರ ಕಾಂಕ್ರೀಟೇ ಹಾಕಿಲ್ಲ, ಅಷ್ಟು ಎತ್ತರ ಕಾಂಕ್ರೀಟ್ ಹಾಕವ್ರೆ. 2 ಅಡಿ ಎತ್ತರ ಕಾಂಕ್ರೀಟ್ ಹಾಕವ್ರೆ. ಜೀಶನ್ ಸಾಹೇಬರು, ಕಮಿಷನರು ಮತ್ತು MLA ಸಾಹೇಬರು ಎಲ್ಲರೂ ಬರ್ತಾ ಇರ್ತಾರೆ, ವಾರಕ್ಕೆ 4-5 ಸರ್ತಿ. ಏನಿಲ್ಲ, ಚೆನ್ನಾಗಿ ನಡೀತೈತೆ ಕೆಲಸ. ಯಾವ ಬಸ್ ಸ್ಟ್ಯಾಂಡು ನೋಡಿಲ್ಲ, ಒಳ್ಳೆ ಚೆನ್ನಾಗಿ ನಡೀತೈತೆ. ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋದು ತುಂಬ ಗಲೀಜು ಹಾಕೋರು ಎಲ್ಲ ಅಲ್ಲೇ ಪಕ್ಕದಲ್ಲಿ. ಬಸ್ ಸ್ಟಾಪ್ ನೋಡಕ್ ಆಗ್ತಿರಲಿಲ್ಲ, ಏನೋ ಮಾಡ್ತಿದ್ದಾರೆ. ಸ್ವಲ್ಪ ಏನಾದರೂ ಆ ಕಡೆ ನೆರಳು ಜನ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಸ್ಟ್ಯಾಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಮೊದಲು ಗುಂಡಿ ಇತ್ತು, ತುಂಬ 1000 ಜನಕ್ಕೆ ತೊಂದರೆ ಆಗೋದು. ಇವತ್ತು ಚೆನ್ನಾಗಿ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ವ್ಯಕ್ತಿಗೆ ಒಳ್ಳೇದಾಗಲಿ, ಮುಂದಿನ ದಿನಗಳು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ತುಂಬ ಬಯಸ್ತಾ ಇದ್ದಾರೆ. ಭಾಳ ಗುಂಡಿ ಅದಿತ್ತು, ಓಡಾಡೋದು ತುಂಬ ಕಷ್ಟ ಆಗೋದು. ಈಗ ಒಂದು ಅನುಕೂಲ ಮಾಡಿದ್ದಾರೆ, ನಗರಸಭೆಯವರು ಮಾಡಿದ್ದಾರೆ. ನಗರಸಭೆ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಸೊ ಈಗ ಎಷ್ಟೆಲ್ಲ ಮಾಡಿದ್ದಾರೆ ಸರ್, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಅವ್ರಿಗೆ ಯಾರಿಗೆ ಅದು ಒಂದು ಜಾಗ ಕೊಡಬೇಕು, ಆ ಜಾಗದಲ್ಲಿ ಓಡಾಡೋ ಟೈಪ್ ಮಾಡಬೇಕು, ವಿಶಾಲವಾಗಿ ಕಾಣಬೇಕು. ಬಂದು ಜನಗಳಿಗೆ ಏನೋ ಒಂದು ಕೂತ್ಕೋಬೇಕು, ನೋಡೋಕೆ ಚೆನ್ನಾಗಿ ಕಾಣುತ್ತೆ. ನಿಮಗೂ ಕೂಡ ವ್ಯಾಪಾರ ಸಮಸ್ಯೆ ಆಗಿದೆ, ಇಷ್ಟು ದಿವಸ ವ್ಯಾಪಾರಕ್ಕೆ ಸಮಸ್ಯೆ ಆಗಿದೆ, ಜನಗಳಿಗೆ ಒಂದು ಅನುಕೂಲ ಮಾಡಬೇಕು, ಬರೋ ಥರ ಮಾಡಿದ್ದೀರಾ. ನಾವು ಸಹಕಾರ ಮಾಡಿದ್ದೀವಿ. ಈ ಬಸ್ನವ್ರು ಅವರು ಇವರು ಹೋಗೋಕ್ಕೆ ದಾರಿಗೆ ತೊಂದರೆ ಆಗುತ್ತೆ ಇಲ್ಲಿ. ಆ ರೀತಿ ಮಧ್ಯದಲ್ಲೇ ಅವ್ರಿಗೊಂದು ಜಾಗ ಕೊಟ್ಟು ಆ ಜಾಗದಲ್ಲೇ ನಿನ್ನ ಥರ ಮಾಡಬೇಕು, ಜನ ಓಡಾಡೋಕ್ಕೆ ಮುಕ್ತ ಮಾಡಿಕೊಡ್ಬೇಕು.